ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ. ಸೊ ಇವತ್ತಿನ ಪ್ಲಾನ್ ಏನಂತ ನಾವು ನೋಡೋದಾದ್ರೆ, ನಮ್ದು 4 BHK ಒಂದು ಡುಪ್ಲೆಕ್ಸ್ ಮನೆ ಈಸ್ಟ್ ಫೇಸಿಂಗ್ ಇದ್ದಿರ್ತೈತಿ. ಇದನ್ನ ಯಾವ ರೀತಿ ಪ್ಲಾನ್ ಮಾಡಿರ್ತೀವಿ, ಆಮೇಲೆ ಇದ್ರೊಳಗೆ 3D ಒಳಗೆ ಯಾವ ರೀತಿ ಮನೆ ಕಾಣ್ತೈತಿ, ಆಮೇಲೆ ಎಲಿವೇಶನ್ ಯಾವ ರೀತಿ ಕಾಣ್ತೈತಿ ಅನ್ನೋದು ಕಂಪ್ಲೀಟ್ ಆಗಿ ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್. ಸೊ ಈ ಮನೆಯದ ನಾವು ಪ್ಲಾನ್ ನೋಡ್ಕೊಂಬರೋಣ ಯಾವ ರೀತಿ ಇರ್ತೈತೆ ಅಂತೇಳಿ. ಪ್ಲಾನ್ ನೋಡೋಣ, ಆಮೇಲೆ 3D ನಾವು ಯಾವ ರೀತಿ ಎಲಿವೇಶನ್ ಮಾಡಿರ್ತೀವಿ, ಆಮೇಲೆ 3D ಒಳಗಿಂದ ನಾವು ಯಾವ ರೀತಿ ಮಾಡಿರ್ತೀವಿ ಅನ್ನೋದು ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ. ಸೊ ಇಲ್ಲಿ ನಮ್ದು ಏನಂತಂದ್ರೆ ಪ್ಲಾನ್ ಇರ್ತೈತಿ. ಸೊ ಇದನ್ನ ಯಾವ ರೀತಿ ನಾನು ಮಾಡಿರ್ತೇನೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಇದು ನಮ್ದು ಫ್ರಂಟ್ ಈಸ್ಟ್ ಸೈಡ್ ರೋಡ್ ಇರ್ತೈತಿ. ಸೊ ಇಲ್ಲಿ ಏನಂತಂದ್ರೆ ನಮ್ದು ಬಂದ ತಕ್ಷಣ ಒಂದು ಸಿಟ್ಔಟನ್ನು ಪ್ರೊವೈಡ್ ಮಾಡಿರ್ತೀವಿ. ಸೈಜ್ ಇಲ್ಲ ನೋಡ್ಬೋದು, ನಾನು ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ಇಲ್ಲಿ ನಮ್ದು ಒಳಗಡೆ ಬಂದ ತಕ್ಷಣ ಒಂದು ಹಾಲ್ ಇರ್ತೈತಿ. ಸೊ ಲಿವಿಂಗ್ ರೂಮ್ ಸೈಜ್ ಕೂಡ ಇಲ್ಲೇ ನಾವು ಈ ರೀತಿನ ನಾವು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ಕಿಚನದ್ದು ನಾವು ಸೈಜ್ 12x11 ಕೊಟ್ಟಿರ್ತೀವಿ. ಅದೇ ರೀತಿ ನಮ್ದು ಇದು ಏನಂತಂದ್ರೆ 5x7 ಇದು ಒಂದು ಪೂಜಾ ರೂಮ್ ಆಗಿರ್ತೈತಿ. ಇದು ನಮ್ದು ಸ್ಟೇರ್ ಕೇಸ್ ಇರ್ತೈತಿ. ಸೊ ಸ್ಟೇರ್ ಕೇಸ್ ಕೆಳಗಡೆ ನಾವು ಒಂದು ಡೈನಿಂಗ್ ಹಾಲ್ ಮಾಡಿರ್ತೀವಿ. ಸೊ ಅದ್ರದ್ದು ಸೈಜ್ 6 ಫೀಟ್ 9 ಇಂಚ್ ಹಿಂಗ ಉದ್ದ ಇರ್ತೈತಿ. 12 ಫೀಟ್ 9 ಇಂಚ್ ಅಗಲ ಇರ್ತೈತಿ. ನೆಕ್ಸ್ಟ್ ಇಲ್ಲೇ ಸೌತ್ ವೆಸ್ಟ್ ಒಳಗೆ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ಈ ರೀತಿ ಇರ್ತೈತಿ. ನೆಕ್ಸ್ಟ್ ಇಲ್ಲೇ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ ಇಷ್ಟು ಇರ್ತೈತಿ. ನೆಕ್ಸ್ಟ್ ಇಲ್ಲೇ ಒಂದು ಗೆಸ್ಟ್ ಅಥವಾ ಕಿಡ್ಸ್ ಬೆಡ್ರೂಮ್ನ ನಾರ್ತ್ ವೆಸ್ಟ್ ಅಂದ್ರೆ ವಾಯು ಒಳಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. 11x11 ಇರ್ತೈತಿ. ಅದಕ್ಕೆ ಇಲ್ಲೇ ನಾವು ಏನಂದ್ರೆ ಒಂದು ಅಟ್ಯಾಚ್ ಆಗಿ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಟಾಯ್ಲೆಟ್ ಮತ್ತು ಬಾತ್ ಇದು ಇರ್ತೈತಿ. ಸೊ ಇಲ್ಲಿ ನಮ್ದು ಗ್ರೌಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಒಳಗೆ ನಾವೇನು ಮಾಡಿರ್ತೀವಿ ಅಂದರೆ ಇನ್ನ 2 ಬೆಡ್ರೂಮ್ ಸೇಮ್ ಈ ಕೆಳಗಡೆ ಏನಿರ್ತೈತಲ್ಲ ಅದೇ ರೀತಿ ಮೇಲ್ಗಡೆ ನಾವು ಕಂಟಿನ್ಯೂ ಮಾಡಿರ್ತೀವಿ. ನಾನು ಇವಾಗ ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡಿರ್ತೀನಿ ಅಂತ 3D ಒಳಗೆ ತೋರಿಸ್ತೀನಿ. ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್. ಇಲ್ಲಿ ನಮ್ದು ರೋಡ್ ಇರ್ತೈತಿ. ಇಷ್ಟಿಗೆ ಬಂದ ತಕ್ಷಣ ಸಿಟ್ಔಟ್ ಅಂತ ಹೇಳಿದೆ ಈ ರೀತಿ ಇರ್ತೈತಿ. ಇಲ್ಲಿಂದ ಒಳಗಡೆ ಬಂದರೆ ನಮ್ದು ಏನಂದ್ರೆ ಲಿವಿಂಗ್ ರೂಮ್ ಇರ್ತೈತಿ. ಸೊ ಲಿವಿಂಗ್ ರೂಮ್ ನಮ್ದು ಈ ರೀತಿ ಕಾಣ್ತೈತಿ ನಾವು ನೋಡಿದರೆ. ಸೊ ನೆಕ್ಸ್ಟ್ ನಮ್ದು ಇಲ್ಲೇ ನಾನು ಅವಾಗಲೇ ಹೇಳಿದೆ 5x7 ನಮ್ದು ಒಂದು ಪೂಜಾ ರೂಮ್ ಅಂತಂದು ಈ ರೀತಿ ಇದು ಇರ್ತೈತಿ. ಸೊ ಇಲ್ಲೇ ಅದನ್ನು ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಇದನ್ನ ಯಾಕೆ ಇದು ಕೆಳಗಿಳಿದೈತಪ್ಪ ಅಂತಂದ್ರೆ ಇಲ್ಲೇ ನಾವು 5 ಫೀಟ್ ಹೈಟ್ ಡೋರ್ ಕೊಟ್ಟಿರ್ತೀವಿ. ಇಲ್ಲ ನಮ್ಗೆ ಅದು ಬೇಡ 5 ಫೀಟ್ ಅಂದರೆ 7 ಫೀಟಿಗೆ ನಾವು ಹೈಟ್ ಮಾಡ್ಕೋಬೋದು ಈ ರೀತಿ. ಸೊ ಇದು ನಮ್ದು ಏನಂದ್ರೆ ಕಿಚನ್. ಸೊ ಇದು ಕಿಚನ್ಗೆ ನಾವು ಇಲ್ಲೇ ಎಂಟ್ರೆನ್ಸ್ ಪ್ರೊವೈಡ್ ಮಾಡಿರ್ತೀವಿ. ಇದು ನಮ್ದು ಕಿಚನ್ 12x11 ಹಿಂಗೆ ಅಗಲ 12 ಉದ್ದ 11 ಇರ್ತೈತಿ. ಇಲ್ಲೇ ನಾವು ಬೇಕಂದ್ರೆ ಏನಂತಂದ್ರೆ 2 ಫೀಟ್ ವಿಡ್ತ್. ನೆಕ್ಸ್ಟ್ ಈ ಕಡೆ ನಮ್ದು 2 ಫೀಟ್. ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಇಲ್ಲೇ ನಮ್ದು ಕಿಚನ್ ಕಟ್ಟೆ ನಾವು ಮಾಡ್ಕೋಬಹುದು. ಸೊ ಈ ರೀತಿ ನಾವು ಕಿಚನ್ ಕಟ್ಟೆನ ಇಲ್ಲೇ ಮಾಡಬಹುದು. ಸೊ ಇದನ್ನು ನಮ್ಗೆ ಎಷ್ಟಪ್ಪ ಅಂದ್ರೆ ಈಗ ಸಪೋಸ್ 3 ಫೀಟ್ ಹೈಟ್ ಬೇಕಂದ್ರೆ ಈ ರೀತಿ ನಾವು 3 ಫೀಟ್ ಹೈಟಿಗೆ ಕಿಚನ್ ಕಟ್ಟೆ ಮಾಡ್ಕೋಬೋದು. ಈ ರೀತಿ ಅದು ಎಲ್ ಶೇಪ್ ಒಳಗೆ ಈ ರೀತಿ ಕಾಣ್ತೈತೆ. ಸೊ ಇಲ್ಲೇ ನಾನು ಬೇಕಂದ್ರೆ ಇದನ್ನ ಕಲರ್ ಕೂಡ ಚೇಂಜ್ ಮಾಡ್ತೀನಿ. ಸೊ ಅದು ಇಲ್ಲೇ ನೋಡ್ಬೋದು ಈ ರೀತಿ ಅದನ್ನು ಡಿಫ್ರೆನ್ಶಿಯೇಟ್ ಯಾವ ರೀತಿ ಮಾಡ್ಬೋದು ಅಂತಂದು ನಾನು ಇಲ್ಲೇ ತೋರಿಸ್ತೀನಿ. ಸೊ ಏನಂತಂದ್ರೆ ನಮ್ದು ಕಂಪ್ಲೀಟಾಗಿ 11x12 ಕಿಚನ್ನ ಕಟ್ಟೆ ಆಗಿರ್ತೈತಿ. ಸೊ ಇಲ್ಲೇ ನಾನು ಲೋಡ್ ಆಗತೈತದೆ. ಇದನ್ನ ಕಲರ್ ಚೇಂಜ್ ಮಾಡಿದ್ನಿ ಅಂದ್ರೆ ಇದು ಕಟ್ಟೆ ಡಿಫ್ರೆನ್ಶಿಯೇಟ್ ಆಗ್ತೈತಿ. ಇವಾಗ ಅದು ನಮ್ದು ಫ್ಲೋರಿಂಗ್ ಯಾವುದೈತೋ ಅದೇ ರೀತಿ ಬಂದೈತಿ. ಇಲ್ಲೇ ಚೇಂಜ್ ಮಾಡ್ತೀನಿ ನೋಡ್ರಿ ಇವಾಗ. ಸೊ ಈ ರೀತಿ ನಮ್ದು ಕಿಚನ್ ಕಟ್ಟೆ ಕಾಣ್ತೈತಿ. ಅವಾಗ ಏನಂತಂದ್ರೆ ಇಲ್ಲೇ ನಾವು ಬೇಕಂದ್ರೆ ಇಲ್ಲೇ ನಾವು ಅದಕ್ಕೆ ಬಾಕ್ಸಸ್ ಅಥವಾ ನಮ್ಗೆ ಮಾಡ್ಯುಲರ್ ಕಿಚನ್ ಯಾವ ರೀತಿ ಬೇಕೋ ಆ ರೀತಿ ನಾವು ಇಲ್ಲೇ ಮಾಡ್ಕೋಬಹುದು ಇಲ್ಲೇ ಕಿಚನ್ ಒಳಗಡೆ. ನೆಕ್ಸ್ಟ್ ಇಲ್ಲೇ ನಮ್ದು ಏನಪ್ಪ ಅಂತಂದ್ರೆ ಇಲ್ಲೇ ಡೈನಿಂಗ್ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಡೈನಿಂಗ್ ಇರ್ತೈತಿ. ಸೊ ಡೈನಿಂಗ್ ನಮ್ದು ಏನಂತಂದ್ರೆ ಇಲ್ಲೇ ನೋಡ್ಬೋದು ವಿಂಡೋನ ಕೊಟ್ಟಿರ್ತೀವಿ ನಾವು, ಒಂದು ಲಾರ್ಜ್ ವಿಂಡೋ. ಸೊ ಈ ಲಾರ್ಜ್ ವಿಂಡೋ ಏನಪ್ಪ ನಮ್ದು ಅಂತಂದ್ರೆ ಎದಕ್ಕೆ ಪ್ರೊವೈಡ್ ಮಾಡಿರ್ತೀವಿ ಅಂದರೆ ಈ ಕಡೆ ಹೊರಗೆ ನಾರ್ತ್ ಸೈಡ್ ನಾವು ಮನೆಯಿಂದ ಹೊರಗೆ ಕಂಪೌಂಡಿಂದ ಒಳಗೆ ಒಂದು ಸ್ಮಾಲ್ ಗಾರ್ಡನ್ ಮಾಡ್ಕೊಂಡ್ರೆ ಇಲ್ಲೇ ನಾವು ಊಟ ಮಾಡುವಾಗ ನಮಗಿಲ್ಲೇ ವ್ಯೂ ಚೆನ್ನಾಗಿ ಕಾಣ್ತೈತಿ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಏನಂದ್ರೆ ಲಾರ್ಜ್ ವಿಂಡೋ ಮಾಡಿರ್ತೀವಿ. ಸೊ ನೆಕ್ಸ್ಟ್ ನಮ್ದು ಮಾಸ್ಟರ್ ಬೆಡ್ರೂಮ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ. ಅದಕ್ಕೆ ಡೋರ್ ನಾವು ಎಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಅಂದರೆ ಈ ಕಡೆಯಿಂದ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದ್ರದ್ದು ಇಲ್ಲೇ ನೋಡ್ಬೋದು ಈ ರೀತಿ ನಮ್ದು ಮಾಸ್ಟರ್ ಬೆಡ್ರೂಮ್ ಕಾಣ್ತೈತಿ. ಇದಕ್ಕೆ ಅಟ್ಯಾಚ್ ಆಗಿ ಟಾಯ್ಲೆಟ್ ರೂಮ್ ಅಂತಂದೆ. ಸೊ ಅದು 5 ಫೀಟ್ ಅಗಲ 7 ಫೀಟ್ 3 ಇಂಚಿಗೆ ಉದ್ದ ಇರ್ತೈತಿ. ಸೊ ಇಲ್ಲಿ ನಮ್ದು ಏನಂತಂದ್ರೆ ಇನ್ನೊಂದು ಕಿಡ್ಸ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು 11x11 ಸೈಜ್ ಇರ್ತೈತಿ. ಮಾಸ್ಟರ್ ಬೆಡ್ರೂಮ್ 12x11 ಇರ್ತೈತಿ. ಸೊ ಇದಕ್ಕೆ ಅಟ್ಯಾಚ್ ಆಗಿ ನಾವು ಇಲ್ಲೇ ನಾರ್ತ್ ವೆಸ್ಟ್ ಕಾರ್ನರಿಗೆ ಅಂದರೆ ವಾಯುವ್ಯ ಮೂಲೆ ಒಳಗಿನ ಒಂದು
ಟಾಯ್ಲೆಟ್ ರೂಮ್ ಪ್ರೊವೈಡ್ ಮಾಡಿರ್ತೀವಿ, ಟಾಯ್ಲೆಟ್ ಮತ್ತು ಬಾತ್. ಸೊ ಇದ್ರದ್ದು ಸೈಜ್ ಕೂಡ ನಮ್ದು ಏನಂದ್ರೆ 5 ಫೀಟ್ ನಮ್ದು ಅಗಲ, 7 ಫೀಟ್ 3 ಇಂಚ್ ನಮ್ದು ಇದು ಸೈಜ್ ಇರ್ತೈತಿ. 5 by 7 feet 3 inch ಇರ್ತೈತಿ. ಸೊ ಇಲ್ಲಿ ಒಂದು ವಿಂಡೋ ನಾನು ಅವಾಗಲೇ ಹೇಳಿದೆ, ಈ ಬೆಡ್ರೂಮ್ಗೆ ಇಲ್ಲಿ ಒಂದು ವಿಂಡೋ ಕೊಟ್ಟಿರ್ತೀವಿ, ನೆಕ್ಸ್ಟ್ ಇಲ್ಲೊಂದು ವಿಂಡೋ ಕೊಟ್ಟಿರ್ತೀವಿ. ಇಲ್ಲಿ ನಾನು ಹೊರಗಡೆಯಿಂದ ತೋರಿಸ್ತೀನಿ ಯಾವ ರೀತಿ ಕಾಣ್ತೈತೆ ಅಂತೇಳಿ. ಅದಾದಮೇಲೆ ನಾನು ಫಸ್ಟ್ ಫ್ಲೋರ್ ಯಾವ ರೀತಿ ಮಾಡಿರ್ತೀವಿ ಅನ್ನೋದು ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲೇ ಹಾಲಿಗೆ ಈ ಕಡೆ ಒಂದು ಕೊಟ್ಟಿರ್ತೀವಿ ವಿಂಡೋ, ಈಸ್ಟ್ ಸೈಡ್. ನೆಕ್ಸ್ಟ್ ಇಲ್ಲಿ ನಾರ್ತ್ ಸೈಡ್ ಒಂದು ಕೊಟ್ಟಿರ್ತೀವಿ. ಸೊ ಕ್ರಾಸ್ ವೆಂಟಿಲೇಷನ್ ಇಲ್ಲೇ ಚೆನ್ನಾಗಿ ಬರ್ತೈತಿ. ನೆಕ್ಸ್ಟ್ ಇಲ್ಲೇ ಕಿಡ್ಸ್ ಬೆಡ್ರೂಮ್ಗೆ ಇಲ್ಲೊಂದು ಪ್ರೊವೈಡ್ ಮಾಡಿರ್ತೀವಿ ನಾರ್ತ್ ಸೈಡ್. ನೆಕ್ಸ್ಟ್ ಇಲ್ಲೇ ವೆಸ್ಟ್ ಸೈಡ್ ಒಂದು ಪ್ರೊವೈಡ್ ಮಾಡಿರ್ತೀವಿ. ಸೊ ಇಲ್ಲಿ ಟಾಯ್ಲೆಟಿಗೆ ನೋಡ್ಬೋದು, ಇಲ್ಲೇ ಅಗೇನ್ ನಾರ್ತ್ ಸೈಡ್ ಒಂದು, ವೆಸ್ಟ್ ಸೈಡ್ ಒಂದು ನಾವು ವೆಂಟಿಲೇಷನ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೊಂದೈತಿ, ಇಲ್ಲೊಂದೈತಿ. ಸೊ ನೆಕ್ಸ್ಟ್ ಇಲ್ಲೇ ನಮ್ದು ಏನಂತಂದ್ರೆ ಮಾಸ್ಟರ್ ಬೆಡ್ರೂಮ್ಗೆ ನಾವು 2 ವಿಂಡೋ ಪ್ರೊವೈಡ್ ಮಾಡಿರ್ತೀವಿ, ಒಂದು ವೆಸ್ಟ್ ಸೈಡ್, ಇನ್ನೊಂದು ಸೌತ್ ಸೈಡ್. ಇಲ್ಲೇ ನೆಕ್ಸ್ಟ್ ಏನಂತಂದ್ರೆ ವೆಸ್ಟ್ ಸೈಡ್ ನಾವು ಈ ಟಾಯ್ಲೆಟ್ ರೂಮಿಗೆ ವೆಂಟಿಲೇಷನ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಆದಮೇಲೆ ನೆಕ್ಸ್ಟ್ ನಾವು ಆವಾಗಲೇ ಹೇಳಿದೆ, ಇಲ್ಲೇನಂತಂದ್ರೆ ಒಂದು ಲಾರ್ಜ್ ವಿಂಡೋ ಈ ರೀತಿ ನಮ್ದು ಕಾಣ್ತೈತದೆ. ಇಲ್ಲೇ ನಾವು ವಿಂಡೋ ಪ್ರೊವೈಡ್ ಮಾಡ್ಕೊಂಡು ಇಲ್ಲಿ ಹೊರಗಡೆ ಒಂದು ಗಾರ್ಡನ್ ಮಾಡ್ಕೊಂಡ್ರೆ ನಾವು ಇಲ್ಲೇ ಡೈನಿಂಗ್ ಹಾಲ್ ಇರ್ತೈತಿ. ಸೊ ಊಟ ಮಾಡುವಾಗ ನಮ್ಗೆ ಇಲ್ಲಿ ಚಲೋ ವ್ಯೂ ಕಾಣ್ತೈತಿ. ನೆಕ್ಸ್ಟ್ ಇಲ್ಲೇ ನಮ್ದು ಏನಂತಂದ್ರೆ ಕಿಚನಿಗೆ ಸೌತ್ ಸೈಡ್ ಒಂದು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ, ಈಸ್ಟ್ ಸೈಡ್ ಒಂದು ವಿಂಡೋ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಏನಂತಂದ್ರೆ ವಿಂಡೋ ಮತ್ತು ವೆಂಟಿಲೇಷನ್ ಡೋರ್ಸ್ ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ ಅಂತ ನಾನು ಹೇಳಿದೆ. ಇವಾಗ ನೆಕ್ಸ್ಟ್ ಫಸ್ಟ್ ಫ್ಲೋರ್ದು ನಾನು ತೋರಿಸ್ತೇನೆ. ಇಲ್ಲೇ ಫಸ್ಟ್ ಫ್ಲೋರು ನಮ್ದು ಏನಂತಂದ್ರೆ ಇಲ್ಲೇ ಹಿಂಗೆ ಮೇಲ್ಗಡೆ ಹತ್ಕೊಂಡು ಈ ರೀತಿ ನಾವು ಇಲ್ಲಿ ಬಂದಾಗ ಈ ಪಾಯಿಂಟಿಗೆ ಬಂದು ರೀಚ್ ಆಗ್ತೀವಿ. ಸೊ ಈ ಪಾಯಿಂಟಿಗೆ ಬಂದು ರೀಚ್ ಆದಾಗ ನಾವು ಏನಂತಂದ್ರೆ ಇಲ್ಲೇ ನಾನು ತೋರಿಸ್ಬಿಡ್ತೀನಿ, ಈ ರೀತಿ ಸೇಮ್ ಕೆಳಗಡೆ ಏನು ಮಾಡಿರ್ತೀವಲ್ಲ ಅದೇ ರೀತಿ 2 ಬೆಡ್ರೂಮ್ನ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನೆಕ್ಸ್ಟ್ ಏನು ಮಾಡಿರ್ತೀವಿ ಅಂತಂದ್ರೆ ಇಲ್ಲಿ ಮುಂದ್ಗಡೆ ಏನು ಜಾಗ ಖಾಲಿ ಇರ್ತಿತ್ತಲ್ಲ ಇದನ್ನ ಬಾಲ್ಕನಿಯಾಗಿ ಯೂಸ್ ಮಾಡ್ಕೊಂಡಿರ್ತೀವಿ. ಯಾವ ರೀತಿ ಅನ್ನೋದು ನಾನು ನೆಕ್ಸ್ಟ್ ಇಲ್ಲೇ ಎಲಿವೇಷನ್ ಮಾಡಿದಾಗ ತೋರಿಸ್ತೀನಿ. ಇಲ್ಲಿ ಏನಂತಂದ್ರೆ ಈ ಬೆಡ್ರೂಮ್ಗೆ ಇಲ್ಲಿ ಒಂದು ಡೋರ್ ಕೊಟ್ಟಿರ್ತೀವಿ. ಸೊ ದ್ಯಾಟ್ ಇಲ್ಲೇ ಗೆಸ್ಟ್ ಬೆಡ್ರೂಮ್ದಾರೆ ಬಾಲ್ಕನಿ ಆಕ್ಸೆಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಹತ್ತು ಬಂದ ತಕ್ಷಣ ಇಲ್ಲೇನು ಪ್ಯಾಸೇಜ್ ಇರ್ತೈತಲ್ಲ ನಮ್ಗೆ 2 ಬೆಡ್ರೂಮ್ಗೆ ಹೋಗಕ್ಕೆ, ಅಲ್ಲಿ ಕೂಡ ನಾವು ಏನಂತಂದ್ರೆ ಈ ಪಾಯಿಂಟ್ ಒಳಗೆ ಒಂದು ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಸೊ ದ್ಯಾಟ್ ಈ ಬಾಲ್ಕನಿ ಕೂಡ ಇಲ್ಲಿ ನಮ್ಗೆ ಕಾಮನ್ ಆಗಿ ಆಕ್ಸೆಸ್ ಮಾಡ್ಕೋಬಹುದು. ನೆಕ್ಸ್ಟ್ ಹೊರಗಡೆ ನಾವು ಇಲ್ಲೇ ತೋರಿಸ್ತೀನಿ. ಇಲ್ಲಿ ಮಾಸ್ಟರ್ ಬೆಡ್ರೂಮಿಗೆ ನಮ್ಗೆ ಬಾಲ್ಕನಿ ಅಂತಂದ್ರೆ ಇಲ್ಲೇ ನಾವು ಏನಂತಂದ್ರೆ ಈ ವಿಂಡೋ ಇದ್ದಲ್ಲೇ ಡೋರ್ ಪ್ರೊವೈಡ್ ಮಾಡಿಕೊಂಡು ಈಸ್ಟ್ ಪ್ಲೇಸ್ ಇದೇನೈತಲ್ಲ ಇಷ್ಟು ಪ್ಲೇಸನ್ನು ನಾವು ಬಾಲ್ಕನಿ ಯೂಸ್ ಮಾಡ್ಕೊಂಡಿರ್ತೀವಿ. ಅದು ಯಾವ ರೀತಿ ಅನ್ನೋದು ತೋರಿಸ್ತೀನಿ. ಇಲ್ಲಿ ಕೂಡ ನಾನು ಅದನ್ನು ಒಂದ್ಸಲ ತೋರಿಸ್ಬಿಡ್ತೀನಿ. ಈ ರೀತಿ ಸಪೋಸ್ ಈ ರೀತಿ ಏನಂತಂದ್ರೆ ಬಾಲ್ಕನಿ. ನೆಕ್ಸ್ಟ್ ಇಲ್ಲೇ ಮುಂದನ್ನು ಕೂಡ ನಾವು ಒಂದು ಸ್ವಲ್ಪ ಜಾಗ ಖಾಲಿ ಬಿಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿಯಾಗಿ ಬಾಲ್ಕನಿ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನಾನು ತೋರಿಸ್ಬಿಡ್ತೀನಿ ಅದನ್ನು. ಸೊ ಇಲ್ಲೇ ನೋಡ್ಬೋದು ಈ ರೀತಿ ನಮ್ದು ಏನಂತಂದ್ರೆ ಇಲ್ಲಿ ಫ್ರಂಟ್ ಎಲಿವೇಶನ್ ನಾನು ಅವಾಗಲೇ ಹೇಳಿದೆ, ಇದು ನಮ್ದು ಸಿಟ್ಔಟ್ ಅಂತಂದು. ಸೊ ಇದನ್ನು ನಾನು ಎಲಿವೇಶನ್ ಒಳಗೆ ಅಂದರೆ ರೆಂಡರ್ ಮಾಡಿದಾಗ ಇದು ಭಾಳ ಚೆನ್ನಾಗಿ ಕಾಣ್ತೈತಿ, ತೋರಿಸ್ತೇನೆ ಅದನ್ನು ಯಾವ ರೀತಿ ಅಂತೇಳಿ. ಈ ರೀತಿ ನಾವು ಇಲ್ಲೊಂದು ಇದನ್ನು ಕಟ್ಟಿ ಮಾಡಿರ್ತೀವಿ. ಇಲ್ಲಿ ಬೇಕಂದ್ರೆ ನಾವು ಏನಂತಂದರೆ ಇಲ್ಲಿ ನಾನು ಫ್ಲವರ್ಸ್ ಇಡೋಕೆ ಇದನ್ನು ಜಾಗ ಇಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಬೇಡ ಅಂತಂದರೆ ಇದರಲ್ಲಿ ನಾವು ಕಟ್ಟಿನ ಮಾಡ್ಕೋಬೋದು. ಅದೇ ರೀತಿ ಇಲ್ಲೇ ಕಿಚನ್ಗೂ ಕೂಡ ನಾವು ಈ ರೀತಿ ಫ್ಲವರ್ಸ್ ಇದೆ, ಇಲ್ಲೇ ನಾನು ಫ್ಲವರ್ಸ್ ಅಥವಾ ಪ್ಲ್ಯಾಂಟ್ಸ್ ಮಾಡೋಕೆ ಇಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಟಿರ್ತೀನಿ. ನೆಕ್ಸ್ಟ್ ಯಾಕಂತಂದ್ರೆ ಮನಿ ಅಂದ್ರೆ ಸ್ವಲ್ಪ ಗ್ರೀನ್ ಇತ್ತಪ್ಪ ಅಂತಂದ್ರೆ ಚಲೋ ಕಾಣ್ತೈತಿ. ನೆಕ್ಸ್ಟ್ ಇಲ್ಲೇ ನಾರ್ತ್ ಸೈಡ್ ವಿಂಡೋಗೂ ಕೂಡ ನಾವು ಈ ರೀತಿ ಇಲ್ಲೇ ಪ್ಲಾಂಟೇಶನ್ಗೋಸ್ಕರ ಪ್ಲೇಸ್ ಬಿಟ್ಟಿರ್ತೀವಿ. ಸೊ ನಮ್ಗೆ ಏನಂತಂದ್ರೆ ಗಾಳಿ, ಬೆಳಕು, ಆಕ್ಸಿಜನ್ ಎಲ್ಲ ಚಲೋ ಸಿಗ್ತೈತಿ. ಈ ರೀತಿ ನಾವು ಏನಂತಂದ್ರೆ ಗ್ರೌಂಡ್ ಫ್ಲೋರದ್ದು ಪ್ಲ್ಯಾನ್ ಮಾಡಿರ್ತೀವಿ. ಇದು ಹಿಂದ್ಗಡೆದ್ದು ಅಂದರೆ ವೆಸ್ಟ್ ಸೈಡ್ದು ಈ ರೀತಿ ನಾವು ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲೇ ನಾನು ಸೌತ್ ಸೈಡದ್ದು ತೋರಿಸ್ತೀನಿ. ಸೊ ಈ ರೀತಿ ನಮ್ಮದು ಸೌತ್ ಸೈಡ್ ಕಾಣ್ತೈತಿ. ಇನ್ನು ನೆಕ್ಸ್ಟ್ ನಾನು ಫಸ್ಟ್ ಫ್ಲೋರದ್ದು ತೋರಿಸೋದಾದರೆ ಬಾಲ್ಕನಿ ಅಂತ ಅವಾಗಲೇ ಹೇಳಿದೆ ನಾನು. ಸೊ ಇಲ್ಲಿ ನೋಡ್ಬೋದು, ನಾನು ಅವಾಗಲೇ ಅಲ್ಲಿ ಏನು ಹೇಳಿದ್ನಲ್ಲ ಪ್ಯಾಸೇಜಿಂದ ಹೊರಗಡೆ ಬಂದು ಕಾಮನ್ ಆಗಿ ಯೂಸ್ ಮಾಡ್ಬೋದು ಅಂತಂದು, ಅದು ಈ ಡೋರಿಂದ ಹೊರಗಡೆ ಬಂದರೆ ಇಲ್ಲಿ ಬಾಲ್ಕನಿ ನಮಗೆ ಕಾಮನ್ ಆಗಿ ಸಿಗ್ತೈತಿ. ಅದೇ ರೀತಿ ಇಲ್ಲೇ ನಾವು ಏನು ಅವಾಗಲೇ ಹೇಳಿದೆ ನಾನು ಕಿಡ್ಸ್ ಅಥವಾ ಗೆಸ್ಟ್ ಬೆಡ್ರೂಮಿಂದ ಒಂದು ಬಾಲ್ಕನಿ ಬರೋಕೆ ಡೋರ್ ಕೊಟ್ಟಿರ್ತೀವಿ ಅಂತೇಳಿ, ಅದು ಇಲ್ಲಿ ಐತಿ. ಸೊ ನೆಕ್ಸ್ಟ್ ಇಲ್ಲೇ ಏನಂತಂದ್ರೆ ಪ್ಯಾಸೇಜ್ ಒಳಗೆ ಒಂದು ದೊಡ್ಡ ವಿಂಡೋನು ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಕಾರಣ ಇಷ್ಟೇ, ಈಸ್ಟ್ ಸೈಡ್ ನಾವು ಇದನ್ನು ಅಂದರೆ ಮನೆ ನಮ್ಮದು ಈಸ್ಟ್ ಸೈಡ್ ಫೇಸಿಂಗ್ ಇರ್ತೈತಿ. ಸೊ ಇಲ್ಲಿ ನಾವು ಈಸ್ಟ್ ಸೈಡ್ ವಿಂಡೋ ಕೊಟ್ಟರೆ ನಮ್ದು ಬೆಳಗಿನ ಸೂರ್ಯನ ಕಿರಣಗಳು ಮನೆ ಒಳಗೆ ಬರ್ತೈತಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಆದಷ್ಟು ನಮಗೆ ಗಾಳಿ ಬೆಳಕು ಮನೆಯೊಳಗೆ ಬರುವಂಗೆ ನಾವು ನೋಡ್ಕೋಬೇಕು. ಸೊ ಇಲ್ಲೇ ನಾವು ಹಿಂದ್ಗಡೆ ಇಲ್ಲೇ ಬಾಲ್ಕನಿ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ಗೆ ವೆಸ್ಟ್ ಸೈಡ್ ಈ ರೀತಿ ನಾವು ಬಾಲ್ಕನಿನ ಪ್ರೊವೈಡ್ ಮಾಡಿರ್ತೀವಿ. ಸೊ ನಮ್ದು ಏನಪ್ಪ ಅಂತಂದರೆ ಇದು ನಮ್ದು 3D ಎಲಿವೇಶನ್ ಆಯಿತು. ಇದ್ರದ್ದು ನಾನು ಇದನ್ನು ತೋರಿಸ್ತೀನಿ ಇವಾಗ. ಏನಂತಂದ್ರೆ ರೆಂಡರ್ ಮಾಡಿದ ಮೇಲೆ ಯಾವ ರೀತಿ ಕಾಣ್ತೈತೆ ಅನ್ನೋದು ನಾನು ತೋರಿಸ್ತೀನಿ. ಸೊ
ಸೊ ಇದು ನಮ್ದು ಏನಂತಂದ್ರೆ ಈ ರೀತಿ ರೆಂಡರ್ ಆದ್ಮೇಲೆ ಕಂಪ್ಲೀಟ್ ಆಗಿ ಈ ರೀತಿ ಕಾಣ್ತೈತಿ. ನಾನು ಅವಾಗಲೇ ಹೇಳಿದೆ ಇಲ್ಲಿ ಸಿಟ್ಔಟ್ ಅಂತಂದು, ಇಲ್ಲೇ ನಾನು ಫ್ಲವರ್ಗೆ ಏನು ಪ್ಲೇಸ್ ತೋರಿಸಿದ್ನಲ್ಲ ಅದು ಇಲ್ಲಿ ಕಾಣ್ತೈತಿ ನೋಡ್ರಿ ಇದು. ಅದೇ ರೀತಿ ಇಲ್ಲಿ ಅಡಿಗೆ ಮನೆ ಮುಂದೆ ಫ್ಲವರ್ಗೆ ನಾನು ಏನು ಪ್ಲಾಂಟೇಶನ್ ಪ್ಲೇಸ್ ಮಾಡಿದ್ನಲ್ಲ ಅದಿದೆ. ಅದೇ ರೀತಿ ಇಲ್ಲೇ ನೋಡ್ಬೋದು ನಾರ್ತ್ ಸೈಡ್ ಈ ರೀತಿ ಕಾಣ್ತೈತಿ. ಸೊ ಟೋಟಲ್ ಆಗಿ ನಾನು ಅವಾಗಲೇ ಏನು ಹೇಳಿದೆ, ಬಾಲ್ಕನಿಗೆ ಬರೋಕೆ ಇಲ್ಲೊಂದು ಡೋರ್ನ ಪ್ರೊವೈಡ್ ಮಾಡಿರ್ತೀವಿ, ಇದು ಕಿಡ್ಸ್ ಬೆಡ್ರೂಮ್ ಇಂದ. ಅದೇ ರೀತಿ ಇಲ್ಲಿಂದ ಡೋರ್ ನಮ್ದು ಏನಂತಂದ್ರೆ ಒಂದು ಕಾಮನ್ ಆಗಿ ಪ್ಯಾಸೇಜ್ ಇಂದ ಬರೋಕೆ ಇದನ್ನ ಯೂಸ್ ಮಾಡಿರ್ತೀವಿ. ಈ ರೀತಿ ನಮ್ದು ಏನಂತಂದ್ರೆ ಬಾಲ್ಕನಿ ಕಾಣ್ತೈತಿ. ಸೊ ಇದು ಏನಂತಂದ್ರೆ ಒಂದು ವ್ಯೂ ಐತೆ, ಇನ್ನೊಂದು ವ್ಯೂ ನಾನು ತೋರಿಸ್ತೀನಿ ಇಲ್ಲೇ. ಸೊ ಇದನ್ನ ಈ ರೀತಿಯಿಂದ ನಾವು ನೋಡಿದಾಗ ನಮ್ದು ಸೌತ್ ಸೈಡ್ ಇಲ್ಲೇ ಕಾರ್ ಕೂಡ ಪಾರ್ಕ್ ಮಾಡಿರ್ತೀವಿ. ಇಲ್ಲೇ ನಾವು ಆದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಪ್ಲಾಂಟೇಶನ್ ಮಾಡಿರ್ತೀವಿ. ಆಮೇಲೆ ಇದು ಏನಂತಂದ್ರೆ 40-60 ಒಳಗಿದೆ, ಒಂದು ಡುಪ್ಲೆಕ್ಸ್ ಮನೆ ಆಗಿರ್ತೈತಿ. ಇದ್ರದ್ದು ಎಷ್ಟು ಬೆಡ್ರೂಮ್ ಅಂದ್ರೆ ಆಲ್ರೆಡಿ ನಾನು ಹೇಳಿನಿ 4 ಬೆಡ್ರೂಮ್ ಇರ್ತವೆ. ಸೊ ಈ ರೀತಿ ನಮ್ದು ಮನೆ ಕಾಣ್ತೈತಿ. ಸೊ ಇಲ್ಲಿ ನೋಡ್ಬೋದು, ನಾನು ಅವಾಗಲೇ ಹೇಳಿದೆ ಪ್ಲಾಂಟ್ ಇಲ್ಲೇ ಪ್ಲೇಸ್ ಮಾಡಕ್ಕಂತಂದು. ಇದು ಬೇಡ ಅಂದ್ರೆ ಇದನ್ನು ನಾವೇನಂದ್ರೆ ಸ್ಮಾಲ್ ಕಟ್ಟೆಯಾಗಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ನಮ್ದು ಪ್ಲಾನ್ ಇರ್ತೈತಿ. ತಮಗೆಲ್ಲರಿಗೂ ಪ್ಲಾನ್ ಲೈಕ್ ಆಗೈತೆ ಅನ್ಕೊಂತೀನಿ. ಮತ್ತೊಂದು ಸಲ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಆಮೇಲೆ ಇದು ನಮ್ದು ಹೊಸ ವರ್ಷ ಕೂಡ. ಸೊ ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ 2 ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ನೋಡ್ರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.